ಎಸ್ ಡಿಸೆಂಬರ್ 5ರಂದು ನಾಪತ್ತೆಯಾದಂತಹ 7 ಮೀನುಗಾರರು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇನ್ನೂ ಕೂಡ ಸಿಗ್ತಾ ಇಲ್ಲ. ಈಗ ಗೋವಾ ಮಹಾರಾಷ್ಟ್ರದ ಬಳಿಕ ಕೇರಳದಲ್ಲೂ ಕೂಡ ಆ ಮೀನುಗಾರರ ಹುಡುಕಾಟ ಆಗ್ತಾ ಇದೆ. ನಾಪತ್ತೆಯಾದ 7 ಮೀನುಗಾರರಿಗೋಸ್ಕರ ಇದೀಗ ಸತತವಾಗಿ ಹುಡುಕಾಟದ ಕೆಲಸ ಆಗ್ತಾ ಇದೆ. ಕೇರಳದಲ್ಲೂ ಕೂಡ ಇದೀಗ ಶೋಧ ಕಾರ್ಯ ಆಗ್ತಾ ಇದೆ. ದಾಮೋದರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಹೀಗೆ 7 ಜನ ನಾಪತ್ತೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಮೀನುಗಾರರ ಫ್ಯಾಮಿಲಿ ಮಾಡಿದ್ರು. ಎಲ್ಲಿದ್ದಾರೆ ಅಟ್ಲೀಸ್ಟ್ ಹುಡುಕಿ ಕೊಡುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೀಗ ಗೋವಾ ಆಯ್ತು, ಮಹಾರಾಷ್ಟ್ರ ಆಯ್ತು, ಬಳಿಕ ಕೇರಳದಲ್ಲಿ ಹುಡುಕಾಟ ಆಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ದೀಪಕ್ ಜೈನ್. ಕೇರಳದಲ್ಲಿ ಈಗ ಹುಡುಕ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲೂ ಇಲ್ಲ, ಗೋವಾದಲ್ಲೂ ಇಲ್ಲ, ಕೇರಳದಲ್ಲಾದ್ರೂ ಇರಬಹುದಾ ಹೇಗೆ ಅಂತ ಹೇಳಿ? ಹೌದು, ಈ ಆಂಗಲ್ ನಲ್ಲಿ ಹುಡುಕಾಟ ನಡೀತಾ ಇರುವಂತದ್ದು ಯಶೋಧ. ಇನ್ನೆರಡು ದಿವಸ ಕಳೆದ್ರೆ 13ನೇ ತಾರೀಕು ಬರ್ತದೆ. ಸಾಹಿತಿಗೆ 1 ತಿಂಗಳು ಕಳೀತದೆ. ಹಾಗಾಗಿ ಯಾವುದೇ ಸುಳಿವು ಸಿಗದ ಕಾರಣ ಕರಾವಳಿಗೆ ಅಂಟಿಕೊಂಡಿರುವಂತಹ ಹೊರ ರಾಜ್ಯ ಅಂದ್ರೆ ಅದು ಕೇರಳ, ಅಲ್ಲಿಗೂ ಕೂಡ 2 ಪೊಲೀಸರ ಟೀಮ್ ಅನ್ನ ರವಾನೆ ಮಾಡಿರುವಂತದ್ದು. ಗೋವಾ ಮತ್ತು ಮಹಾರಾಷ್ಟ್ರದಲ್ಲೂ ಹುಡುಕಾಟ ನಡೀತಾ ಇದೆ. ಕೇಂದ್ರ ಗೃಹ ಇಲಾಖೆಯ ಸೂಚನೆ ಮೇರೆಗೆ ಈ ಒಂದು ತನಿಖೆ ನಡೀತಾ ಇರುವಂತದ್ದು. ಒಂದು ಸಮುದ್ರದಲ್ಲಿ ಯಾವ್ದಾದ್ರು ಅವಘಡಗಳು ಸಂಭವಿಸಿರ್ಬೋದು. ಈ ಅವಘಡಗಳ ಬಗ್ಗೆ ಏನಾದ್ರೂ ಮಾಹಿತಿ ಕೇರಳದ ಮೀನುಗಾರರಿಗೂ ಸಿಗ್ಬಹುದಾ ಅಥವಾ ಗೋವಾದ ಮೀನುಗಾರರು ಮತ್ತು ಮಹಾರಾಷ್ಟ್ರ ಮೀನುಗಾರರು, ಈ ದೃಷ್ಟಿಕೋನದಲ್ಲಿ ತನಿಖೆ ನಡೀತಾ ಇರುವಂತದ್ದು. ಹಾಗಾಗಿ ಕೇರಳಕ್ಕೆ 2 ಪೊಲೀಸರ ತಂಡಗಳು ರವಾನೆ ಆಗಿರುವಂತದ್ದು. ಅಲ್ಲಿ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕೇಂದ್ರದಲ್ಲಿ ಪ್ರಧಾನಿಗೂ ಕೂಡ ಮೀನುಗಾರರು ಮತ್ತು ಪೇಜಾವರ ಸ್ವಾಮೀಜಿ ಅವರು ಪತ್ರದ ಮೂಲಕ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಶೀಘ್ರ ತನಿಖೆ ಆಗಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಪೊಲೀಸರು ಚುರುಕಿನ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಯಶೋಧ. 27 ದಿನಗಳಾಯ್ತು. ಮೀನುಗಾರರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ? ಮೀನುಗಾರ ಕುಟುಂಬಸ್ಥರಿಗೂ ಕೂಡ ಬಹಳ ಆತಂಕ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಕೋಸ್ಟ್ ಗಾರ್ಡ್, ನೇವಿ ಮತ್ತು ಪೊಲೀಸರಿಗಿಂತ ಮೊದಲು ಮಾಹಿತಿ ಮೀನುಗಾರರಿಗೆ ಸಿಗ್ತದೆ. ಯಾಕಂದ್ರೆ ಅವರು 24 ಅವರ್ಸ್ ಸಮುದ್ರದಲ್ಲಿ ಇರುವಂತದ್ದು. ಘಟನೆ ನಡೆದು 5-6 ದಿವಸಗಳ ಕಾಲ ಅವರೇ ಸಿಕ್ಕಾಪಟ್ಟೆ ಹುಡುಕಾಟವನ್ನ ನಡೆಸಿದ್ರು. ನಂತರ ಪ್ರಕರಣವನ್ನ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿರುವಂತದ್ದು. ಹಾಗಾಗಿ ಅವರಿಗೂ ಕೂಡ ಒಂದು ನಿಗೂಢ ರೀತಿಯಲ್ಲೇ ಕಣ್ಮರೆಯಾಗಿರುವಂತದ್ದು. ಈ ನಡುವೆ ಒಂದು ವಾಯ್ಸ್ ನೋಟ್ ಹರಿತಾ ಇರುವಂತದ್ದು. ಅದು ಕೊಂಕಣಿ ಭಾಷೆಯದ್ದು. ನಾನು ಬೋಟ್ ಅನ್ನ ಕಂಡಿದ್ದೇನೆ. ಡಿಸೆಂಬರ್ 13ಕ್ಕೆ ಮಿಸ್ ಆದ ನಂತರ 24ನೇ ತಾರೀಕಿಗೆ ನಾನು ಈ ಬೋಟ್ ಅನ್ನ ನೋಡಿದ್ದೇನೆ ಅಂತ ಕೊಂಕಣಿಯಲ್ಲಿ ಮಾತನಾಡುವ ಒಂದು ವಾಯ್ಸ್ ನೋಟ್ ಕೂಡ ಹರಿದಾಡ್ತಾ ಇರುವಂತದ್ದು. ಈ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈವರೆಗೆ ಮೀನುಗಾರ ಕುಟುಂಬಕ್ಕೆ ಯಾವುದೇ ಮಾಹಿತಿಗಳು ಸಿಗದೇ ಇರುವಂತದ್ದು ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗಿರುವಂತದ್ದು ಯಶೋಧ. ದೀಪಕ್, 27 ದಿನ ಆದ್ರೂ ಕೂಡ ಏನೂ ಸುಳಿವು ಇಲ್ಲ ಅಂತ ಹೇಳಿದ್ರೆ ಏನ್ ಅನ್ಕೋಬೇಕು ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ಖಂಡಿತವಾಗಿ ಕೂಡ. ಯಾಕಂದ್ರೆ ಘಟನೆ ನಡೆದು 4-5 ದಿವಸಗಳ ನಂತರ ಈ ಪತ್ತೆ ಕಾರ್ಯ ನಡಿಬೇಕಿತ್ತು. ಯಾರಾದ್ರೂ ಒತ್ತೆ ಇಡ್ಲಿಕ್ಕೆ ಕಾರಣ ಏನು ಮತ್ತು ಗಡಿ ಪ್ರದೇಶವನ್ನು ಅಂದ್ರೆ ಸಮುದ್ರ ತೀರದಲ್ಲಿ ಗಡಿ ಪ್ರದೇಶ ಅಂತೇಳಿ ಹಾಕೊಂಡಿರ್ತಾರೆ. ಗೋವಾ ಅಥವಾ ಮಹಾರಾಷ್ಟ್ರ ಗಡಿಯ ಒಳಗೆ ಪ್ರವೇಶ ಮಾಡಿದ್ರೆ ಒತ್ತೆಗೆ ಒಂದು ಕಾರಣ ಇರ್ತಿತ್ತು. ಆದ್ರೆ ಯಾವುದೇ ಸುಳಿವು ಸಿಗದೆ ನಾಪತ್ತೆ ಆಗಿರೋದು ಸಾಕಷ್ಟು ನಿಗೂಢತೆಯನ್ನ ಈ ಪ್ರಕರಣ ಇಟ್ಕೊಂಡಿರುವಂತದ್ದು ಯಶೋಧ. ಓಕೆ, ಥ್ಯಾಂಕ್ ಯು ದೀಪಕ್.